ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 17ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಕೆಲವು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ವೈದ್ಯರ ಚೀಟಿ ಇಲ್ಲದೆ ಸಿರಪ್ ಇಲ್ಲ, ಕೆಮ್ಮಿನ ಔಷಧ. ಆರೋಗ್ಯ ಸಚಿವಾಲಯದಿಂದ ನಿಯಮಗಳ ತಿದ್ದುಪಡಿ ಏಕೆ ಅನ್ನೋದ್ರಿಂದ ಸ್ವಲ್ಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೆಮ್ಮಿನ ಸಿರಪ್, ಕೋಲ್ಡ್ರಿಫ್ ಸೇವನೆ ಬಳಿಕ ಮೂತ್ರಪಿಂಡ ವೈಫಲ್ಯದಿಂದಾಗಿ ಮಧ್ಯಪ್ರದೇಶದ ಚಿಂದ್ವಾಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಕ್ಟೋಬರ್ನಲ್ಲಿ 14 ಮಕ್ಕಳು ಮೃತಪಟ್ಟಿದ್ದರು. ಇದು ದೇಶದಲ್ಲಿನ ಕೆಮ್ಮಿನ ಸಿರಪ್ಗಳ ಗುಣಮಟ್ಟದ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ಬೇಕಾಗ್ಬೋದು. ಮತ್ತೆ ಯಾವ ಸಿರಪ್ ಅನ್ನೋ ಅದ್ರ ಹೆಸರನ್ನ ಕೊಟ್ಟಿದ್ದಾರೆ ನೋಡಿ, ಕೆಮ್ಮಿನ ಸಿರಪ್ ಕೋಲ್ಡ್ ಡ್ರಿಪ್. ಇದ್ರ ಬಗ್ಗೆ ಸ್ವಲ್ಪ ನೋಡಿಟ್ಕೊಳ್ಳಿ, ಹೆಸರನ್ನ ನಿಮ್ಗೆ ಕೇಳೋ ಚಾನ್ಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಒಂದೇ ದಿನ 4 ಪಂದ್ಯಗಳು ಡ್ರಾ. ಮೆಕ್ಸಿಕೋ, ಅಮೆರಿಕ ಹಾಗೂ ಕೆನಡಾದಲ್ಲಿ ನಡೆಯುತ್ತಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯ ಸೋಮವಾರದ ಎಲ್ಲಾ 4 ಪಂದ್ಯಗಳು ಡ್ರಾ ಆಗಿದ್ದು ವಿಶೇಷ. ಸ್ಪೇನ್ ಕೇಪ್ ವೆರ್ದೆ ನಡುವಣ ಪಂದ್ಯ ಗೋಲಿಲ್ಲದೆ ಡ್ರಾ ಆಗಿದೆ. ಬೆಲ್ಜಿಯಂ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ ಉರುಗ್ವೆ ತಂಡಗಳು 1-1 ಸಮಬಲ ಸಾಧಿಸಿದವು. ಇರಾನ್ ನ್ಯೂಜಿಲೆಂಡ್ ಪಂದ್ಯ 2-2 ಸಮಬಲವಾಯಿತು. ಇದು ಸ್ವಲ್ಪ ನೋಡಿಟ್ಕೊಳ್ಳಿ ಬೇಕಾಗ್ಬೋದು. ಒಂದೇ ದಿವಸ ನಡೆದಂತ 4 ಪಂದ್ಯಗಳು ಡ್ರಾ ಆಗಿದ್ದಾವೆ. ಸ್ವಲ್ಪ ಆಶ್ಚರ್ಯ ಅನ್ಸ್ಬೋದು ಈ ವಿಷಯ ನಿಮ್ಗೆ. ಈ ಹಿಂದೆನೂ ಇದು ನಡೆದಿತ್ತು ಅನ್ನೋದನ್ನ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. ಟೂರ್ನಿಯ ಇತಿಹಾಸದಲ್ಲಿ ಒಂದೇ ದಿನ ನಡೆದ ಎಲ್ಲಾ ಪಂದ್ಯಗಳು ಡ್ರಾ ಆಗಿದ್ದು ಇದು 2ನೇ ಬಾರಿ. 1958ರ ಸ್ವೀಡನ್ನಲ್ಲಿ ನಡೆದ ವಿಶ್ವಕಪ್ನಲ್ಲೂ ಕಾಕತಾಳೀಯ ಎಂಬಂತೆ ಜೂನ್ 15ರಂದೇ ಎಲ್ಲಾ 4 ಪಂದ್ಯಗಳು ಡ್ರಾ ಆಗಿದ್ದವು. ಪಶ್ಚಿಮ ಜರ್ಮನಿ, ಉತ್ತರ ಐರ್ಲೆಂಡ್ 2-2, ಪರಗ್ವೆ ಯುಗೋಸ್ಲಾವಿಯಾ 3-3, ಸ್ವೀಡನ್ ವೇಲ್ಸ್ 0-0 ಮತ್ತು ಇಂಗ್ಲೆಂಡ್ ಆಸ್ಟ್ರಿಯಾ 2-2 ಪಂದ್ಯಗಳು ಡ್ರಾ ಅಂತ್ಯಗೊಂಡಿದ್ದವು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದರೆ, ಒಪ್ಪಂದದ ನಂಟು ಕರಗಿದೆ ಕಗ್ಗಂಟು. ಈಗಾಗಲೇ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕದ ಯುದ್ಧದ ಬಗ್ಗೆ ಒಪ್ಪಂದ ನಡೀತಾ ಇದೆ. ಅದ್ರ ಬಗ್ಗೆ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಇದ್ದವರು ಓದಬಹುದು. ಬಿಗ್ ಅಂಕಿ ಅಂಶಗಳಲ್ಲಿ ಯುದ್ಧ 107 ದಿನ ಯುದ್ಧ ನಡೆದ ಅವಧಿ. ಈ ಅವಧಿನ ಸ್ವಲ್ಪ ನೋಡಿಟ್ಕೊಳ್ಳಿ ಬೇಕಾಗಬಹುದು. 107 ದಿನ. 3300ರಿಂದ 3500 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟ ಇರಾನಿಯರು. ಹೀಗೆ ಒಂದಿಷ್ಟು ನಂಬರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಓದಬಹುದು. ಬೇಕೆ ಎಲ್ಲ ನಂಬರ್ ಅನ್ನ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಷ್ಟು ದಿನ 107 ದಿನ ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದರೆ, ಖಾಸಗಿ ವಿಡಿಯೋ ಪ್ರಸಾರ ವಿರುದ್ಧ ತಕ್ಷಣವೇ ಎಫ್ಐಆರ್ ಸೂಚನೆ. ಅನುಮತಿ ಇಲ್ಲದೆ ಆಪ್ತ ಚಿತ್ರಗಳು ಹಾಗೂ ವಿಡಿಯೋಗಳನ್ನು ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂ.ಎ. ಸಲೀಂ ಸೂಚನೆ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದಾರೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ. ಮತ್ತೆ ಯಾರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅನ್ನೋದನ್ನ ಇಲ್ಲಿ ಹೆಸರು ಕೊಟ್ಟಿದ್ದಾರೆ ನೋಡಿ, ಎಂ.ಎ. ಸಲೀಂ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ದು. PDF ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ಆದಷ್ಟು ಓದಿ. 5ರಿಂದ 10 ನಿಮಿಷದ ಕೆಲಸ. ನಿಮ್ಮ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಅನ್ನೋ ನಾಲೆಜ್ 5ರಿಂದ 10 ನಿಮಿಷದಲ್ಲಿ ಕವರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.